2026ನೇ ಸಾಲಿನ IIT ಇಂಡಿಯಾ ವಿದ್ಯಾರ್ಥಿ ವೇತನ ಪ್ರಶಸ್ತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಒಂದು IIT ಇಂಡಿಯಾ ವಿದ್ಯಾರ್ಥಿ ವೇತನ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ 6 ಲಕ್ಷದವರೆಗೂ ಕೂಡ ನಗದು ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು, ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತಾ, ಎಷ್ಟೆಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ, ಮತ್ತು ನೀವು ಯಾವ ರೀತಿ ಈ ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಅಂತೇಳಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದರ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದ್ಬಿಟ್ಟು ಇದೊಂದು ವಿದ್ಯಾರ್ಥಿ ವೇತನ ಅನ್ನೋದಕ್ಕಿಂತ ಇದೊಂದು ಪರೀಕ್ಷೆ ಅಂತಾನೆ ಹೇಳ್ಬೋದು, ಸ್ಕಾಲರ್ಶಿಪ್ ಎಕ್ಸಾಮ್ ಅಂತಾನೆ ಹೇಳ್ಬೋದು. IIT ಇಂಡಿಯಾ ವಿದ್ಯಾರ್ಥಿ ವೇತನ ಪ್ರಶಸ್ತಿ 2026 ಅಂತ ಹೇಳಿ ಇವತ್ತು ತಾನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ಬೋದು IIT ಇಂಡಿಯಾ ಸ್ಕಾಲರ್ಶಿಪ್ ಅವಾರ್ಡ್ 2026 ಪದವಿ ಪೂರ್ವ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಭಾರತದ ಅತ್ಯಂತ ಪ್ರತಿಷ್ಠಿತ ವಿದ್ಯಾರ್ಥಿ ವೇತನ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಅಂತ ಹೇಳಿದಾರೆ. ಇದೊಂದು ಬೆಸ್ಟ್ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬೋದು. ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆ IIT ವತಿಯಿಂದ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಕೂಡ ಇಂಜಿನಿಯರಿಂಗ್ ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಿರುತ್ತೆ IIT ಬಗ್ಗೆ. ಜೊತೆಗೆ ಸ್ಕಾಲರ್ಶಿಪ್ ನೀಡುವುದು ಮಾತ್ರವಲ್ಲದ ನೀವು IITಯ 1 ವರ್ಷದ ಸದಸ್ಯತ್ವವನ್ನು ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ. ಇದರಿಂದ ನಿಮಗೆ ಉನ್ನತವಾದಂಥ ಆಪರ್ಚುನಿಟಿಗಳು ಕೂಡ ಸಿಗ್ತಾ ಇರುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಿರಿ. ಇದು ಭಾರತದಲ್ಲಿ ಮುಂದಿನ ಪೀಳಿಗೆಯ ಇಂಜಿನಿಯರಿಂಗ್ ನಾಯಕರ ಸೃಜನಶೀಲತೆ, ನಾವೀನ್ಯತೆ, ನಾಯಕತ್ವ ಮತ್ತು ಶೈಕ್ಷಣಿಕ ಶ್ರೇಷ್ಠತೆಯನ್ನು ಗುರುತಿಸುವ ಮೂಲಕ ಅವರನ್ನು ಗುರುತಿಸುವ ಮತ್ತು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಈ ಕಾರ್ಯಕ್ರಮವು ಎಲ್ಲ ವರ್ಷಗಳ ಅಂದರೆ 1ರಿಂದ 4ನೇ ವರ್ಷದ ಪದವಿ ಪೂರ್ವ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿದೆ ಅಂತ ಹೇಳಿದ್ದಾರೆ. ಇದು 10ನೇ ಆವೃತ್ತಿಯಾಗಿರುತ್ತೆ. ಅಂದರೆ ಈಗಾಗಲೇ 9 ಆವೃತ್ತಿಗಳು ಮುಗಿದು ಹೋಗಿದೆ. 2025ರವರೆಗೆ ಇದು 10ನೇ ಆವೃತ್ತಿಯಾಗಿರುತ್ತೆ. ಈ ಆವೃತ್ತಿ ಡಬಲ್ ಬಹುಮಾನ ಆವೃತ್ತಿಯನ್ನು ಒಳಗೊಂಡಿದ್ದು ಇದರಲ್ಲಿ ವಿಜೇತರು ಡಬಲ್ ಬಹುಮಾನದ ಹಣವನ್ನು ಪಡೆಯುತ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಒಟ್ಟು 20 ಲಕ್ಷ ವಿದ್ಯಾರ್ಥಿ ವೇತನದ ನಿಧಿಯನ್ನು ಈ ಒಂದು IIT ಸಂಸ್ಥೆಯವರು ನೀಡ್ತಾ ಇದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನು ನೋಡುವುದಾದ್ರೆ ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ 15, 2026 ಕೊನೆಯ ದಿನ ಆಗಿರುತ್ತೆ. ಪ್ರತಿ ವಿದ್ಯಾರ್ಥಿಯು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ. ಅರ್ಜಿಗಳು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಿರಿ. ಅರ್ಹತಾ ಮಾನದಂಡಗಳ ಬಗ್ಗೆ ನೋಡುವುದಾದ್ರೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಥವಾ ವಿಶ್ವವಿದ್ಯಾಲಯದ ಧನ ಸಹಾಯ ಆಯೋಗವು ಅನುಮೋದಿಸಿದ ಪೂರ್ಣಾವಧಿ ಪದವಿ ಪೂರ್ವ ಇಂಜಿನಿಯರಿಂಗ್ ಕಾರ್ಯಕ್ರಮದ ಯಾವುದೇ ವಿಭಾಗದಲ್ಲಿ ಯಾವುದೇ ವರ್ಷದಲ್ಲಿ ದಾಖಲಾದ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿದೆ ಅಂತ ಹೇಳಿದಾರೆ. ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ. ಯಾವುದೇ ಕೋರ್ಸನ್ನು ಓದ್ತಾ ಇದ್ರು, ಇಂಜಿನಿಯರಿಂಗ್ ವಿಭಾಗದಲ್ಲಿ ಯಾವುದೇ ಕೋರ್ಸನ್ನು ಓದ್ತಾ ಇದ್ರು, ಜೊತೆಗೆ ಯಾವುದೇ ವರ್ಷ ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ಆಗಿರ್ಬೋದು, ಥರ್ಡ್ ಇಯರ್ ಆಗಿರ್ಬೋದು ಅಥವಾ 4th ಇಯರ್ ಓದ್ತಾ ಇದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿದಾರರು ಯಾವುದೇ ಬ್ಯಾಕ್ಲಾಗ್ಗಳಿಲ್ಲದೆ ಒಂದೇ ಪ್ರಯತ್ನದಲ್ಲಿ ಎಲ್ಲ ಕ್ರೆಡಿಟ್ ಕೋರ್ಸ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರಬೇಕು ಅಂತ ಹೇಳಿದ್ದಾರೆ. ಯಾವುದೇ ಒಂದು ಸಬ್ಜೆಕ್ಟನ್ನು ನೀವು ಉಳಿಸ್ಕೊಂಡಿರಬಾರ್ದು. ಜೊತೆಗೆ ಇಲ್ಲಿಯವರೆಗೂ ಕೂಡ ಪೂರ್ಣಗೊಂಡ ಸೆಮಿಸ್ಟರ್ಗಳಲ್ಲಿ ಕನಿಷ್ಠ 60 ಅಂಕಗಳು ಅಥವಾ ನಿಮ್ದೇನಾದರೂ ಗ್ರೇಡ್ ಪಾಯಿಂಟ್ಗಳಲ್ಲಿ ಇದ್ದರೆ 10% ಸ್ಥಳದಲ್ಲಿ CGPA ಒಳಗಿತ್ತಂದ್ರೆ 6.0 CGPA ನೀವು ಪಡೆದುಕೊಳ್ಬೇಕಾಗಿರುತ್ತೆ. ಇನ್ನು ಅರ್ಜಿದಾರರು ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಅಂದರೆ ನಿಮ್ಗೆ ಕನಿಷ್ಠ ಅಥವಾ ಗರಿಷ್ಠ ಅಂತ ಹೇಳಿ ವಯಸ್ಸಿನ ಮಿತಿ ಇಲ್ಲ. ಇಂಜಿನಿಯರಿಂಗ್ ಓದ್ತಾ ಇದ್ರೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ನೋಡ್ಬೋದು AICTE UGC ಇಂದ ಗುರುತಿಸಲ್ಪಟ್ಟ ಎಲ್ಲ ಇಂಜಿನಿಯರಿಂಗ್ ಶಾಖೆಗಳಲ್ಲಿ IIT ಸದಸ್ಯರು ಮತ್ತು ಸದಸ್ಯರಲ್ಲದವರಿಗೂ ಕೂಡ ಅರ್ಜಿಗಳು ಮುಕ್ತವಾಗಿದೆ ಅಂತ ಹೇಳಿದ್ದಾರೆ. ಪ್ರತಿ ವಿದ್ಯಾರ್ಥಿಯು ಯಾವುದೇ ಒಂದು ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಆಡೆಡ್ ಕಾಲೇಜ್ ಆಗಿರ್ಬೋದು, ಎಲ್ಲೇ ನೀವು ಓದ್ತಾ ಇದ್ರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. BTech ಕಾರ್ಯಕ್ರಮದ 2ನೇ ವರ್ಷಕ್ಕೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ಪ್ರವೇಶ ಪಡೆದಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸಲು ಅರ್ಹರಿದ್ದೀರಿ. ಅಂದರೆ ಈಗೇನು BTech ಕಾರ್ಯಕ್ರಮದ 2ನೇ ವರ್ಷ ಲ್ಯಾಟ್ರಲ್ ಎಂಟ್ರಿ ಮೂಲಕ ಏನು ಪ್ರವೇಶವನ್ನು ಪಡೆದಿರ್ತೀರಿ ಅಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಪ್ರಯೋಜನದ ಬಗ್ಗೆ ಮಾಹಿತಿಯನ್ನು ನೋಡುವುದಾದ್ರೆ ಇಲ್ಲಿ ಪ್ರಾದೇಶಿಕ ಸುತ್ತು ಮತ್ತು ರಾಷ್ಟ್ರೀಯ ಫೈನಲ್ ಸುತ್ತು ಅಂತೇಳಿ 2 ರೀತಿಯ ಆಯ್ಕೆಯನ್ನು ಮಾಡ್ತಾರೆ. ಇಲ್ಲಿ ಮೊದಲನೇ ಒಂದು ಆಯ್ಕೆ ನೋಡೋದಾದ್ರೆ ಪ್ರಾದೇಶಿಕ ಸುತ್ತು ಅಂತೇಳಿ ಆಯ್ಕೆ ಪ್ರಕ್ರಿಯೆಯು 5 ಪ್ರಾದೇಶಿಕ ಕೇಂದ್ರಗಳಲ್ಲಿ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಒಂದು ಚೆನ್ನೈ, ದೆಹಲಿ, ಕೋಲ್ಕತ್ತಾ ಮತ್ತು ಮುಂಬೈ ಜೊತೆಗೆ ಹೈದರಾಬಾದ್. ಈ 5 ಪ್ರಾದೇಶಿಕ ಕೇಂದ್ರಗಳಲ್ಲಿ ಅವರು ಪ್ರಾದೇಶಿಕ ಆಯ್ಕೆ ಸುತ್ತನ್ನು ನಡೆಸ್ತಾರೆ. ಇಲ್ಲಿ ಪ್ರಾದೇಶಿಕ ಸುತ್ತಿನಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗೆ 1 ಲಕ್ಷ ರೂಪಾಯಿಗಳು ಟ್ರೋಫಿ ಪ್ಲಸ್ ಪ್ರಮಾಣ ಪತ್ರ ಮತ್ತು 1 ವರ್ಷದ IIT ಸದಸ್ಯತ್ವವನ್ನು ಕೂಡ ನೀಡ್ತಾ ಇದ್ದಾರೆ.
ಜೊತೆಗೆ ಪ್ರಾದೇಶಿಕ ಸುತ್ತಿನ ರನ್ನರ್ ಅಪ್ಗೆ ಟ್ರೋಫಿ, ಪ್ರಮಾಣ ಪತ್ರ ಮತ್ತು 1 ವರ್ಷದ IIT ಸದಸ್ಯತ್ವದೊಂದಿಗೆ ಅವರಿಗೆ 75,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನಗದು ಬಹುಮಾನವಾಗಿ ನೀಡ್ತಾ ಇದ್ದಾರೆ. ಇನ್ನು ಪ್ರಾದೇಶಿಕ ಸುತ್ತುಗಳಲ್ಲಿ ಭಾಗವಹಿಸುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ 2,000 ರೂಪಾಯಿ ಮೌಲ್ಯದ ಗುಡಿ ಬ್ಯಾಗ್ ಕೂಡ ಸಿಗ್ತಾ ಇದೆ. ಅಂದ್ರೆ 2,000 ರೂಪಾಯಿ ಮೌಲ್ಯದ ಒಂದು ಬ್ಯಾಗ್ ಅನ್ನು ಕೂಡ ನಿಮ್ಗೆ ಟ್ರಾಲಿ ಬ್ಯಾಗ್ ಅನ್ನ ನೀಡ್ತಾ ಇದ್ದಾರೆ. ಇನ್ನು ರಾಷ್ಟ್ರೀಯ ಫೈನಲ್ಸ್ ಬಗ್ಗೆ ನೋಡೋದಾದ್ರೆ, ಯಾರು ಪ್ರಾದೇಶಿಕ ಸುತ್ತುಗಳಲ್ಲಿ ಪ್ರವೇಶವನ್ನ ಮಾಡ್ತೀರಿ ಮತ್ತೆ ವಿಜೇತರಾಗ್ತೀರಿ, ಫಸ್ಟ್ ರ್ಯಾಂಕ್ ಪಡೆದು ಅಂತಹ ರಾಷ್ಟ್ರೀಯ ಫೈನಲ್ ಅಲ್ಲಿ ಸ್ಪರ್ಧಿಸಲು ಅವಕಾಶವನ್ನ ನೀಡ್ತಾರೆ. ರಾಷ್ಟ್ರೀಯ ವಿಜೇತರಿಗೆ 6 ಲಕ್ಷ ರೂಪಾಯಿಗಳು ಟ್ರೋಫಿ, ಪ್ರಮಾಣ ಪತ್ರ ಮತ್ತು 1 ವರ್ಷದ IIT ಸದಸ್ಯತ್ವವನ್ನು ಕೂಡ ನೀಡ್ತಾ ಇದ್ದಾರೆ. ಮೊದಲನೇ ರನ್ನರ್ ಅಪ್ಗೆ 3 ಲಕ್ಷ ರೂಪಾಯಿಗಳು ಟ್ರೋಫಿ, ಪ್ರಮಾಣ ಪತ್ರ ಮತ್ತು 1 ವರ್ಷದ IIT ಸದಸ್ಯತ್ವ. ಇನ್ನು ಎರಡನೇ ರನ್ನರ್ ಅಪ್ಗೆ 2 ಲಕ್ಷ ರೂಪಾಯಿಗಳು ಟ್ರೋಫಿ, ಪ್ರಮಾಣ ಪತ್ರ ಮತ್ತು 1 ವರ್ಷದ IIT ಸದಸ್ಯತ್ವವನ್ನು ಇಲ್ಲಿ ನಿಮ್ಗೆ ನೀಡ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ನೋಡ್ಬೋದು, ನೀವು ಪ್ರಾದೇಶಿಕ ವಿಭಾಗದಲ್ಲಿ ಅಂದ್ರೆ ಏನು 5 ವಿಭಾಗಗಳಲ್ಲಿ ಪ್ರಾದೇಶಿಕವಾಗಿ ನೀಡ್ತಾರ, ಪ್ರತಿ ಪ್ರಾದೇಶಿಕ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಅಂದ್ರೆ ಪ್ರಾದೇಶಿಕ ಸುತ್ತಿನಲ್ಲಿ ಮೊದಲ ವಿಜೇತರಿಗೆ 1 ಲಕ್ಷ ರೂಪಾಯಿಗಳು, ಎರಡನೇ ವಿಜೇತರಿಗೆ 75 ಲಕ್ಷ ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ. ಅಂದ್ರೆ ಪ್ರತಿ ಪ್ರಾದೇಶಿಕ ವಿಭಾಗದಲ್ಲಿ 1,75,000 ರೂಪಾಯಿಗಳನ್ನ ನೀಡ್ತಾರೆ ಇಬ್ಬರು ವಿದ್ಯಾರ್ಥಿಗಳಿಗೆ. ಜೊತೆಗೆ ಪ್ರಾದೇಶಿಕ ಸುತ್ತುಗಳಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ 2,000 ರೂಪಾಯಿಗಳ ಮೌಲ್ಯದ ಒಂದು ಟ್ರಾಲಿ ಬ್ಯಾಗ್ ಅನ್ನು ಕೂಡ ನೀಡ್ತಾ ಇದ್ದಾರೆ. ಇನ್ನು ರಾಷ್ಟ್ರೀಯ ಫೈನಲ್ಸ್ ನಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ವಿದ್ಯಾರ್ಥಿಗೆ 6 ಲಕ್ಷ ರೂಪಾಯಿಗಳು, ರನ್ನರ್ ಅಪ್ಗೆ 3 ಲಕ್ಷ, ಎರಡನೇ ರನ್ನರ್ ಅಪ್ಗೆ 2 ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅರ್ಹತೆಯನ್ನ ಪಡೆದರೆ ಅವರು 2 ಹಂತಗಳಲ್ಲಿ ಪ್ರಮಾಣ ಪತ್ರವನ್ನ ಪಡೆಯುತ್ತಾರೆ. ಆದಾಗ್ಯೂ ನೀಡಲಾಗುವ ಬಹುಮಾನ ಮೊತ್ತವು ರಾಷ್ಟ್ರ ಮಟ್ಟಕ್ಕೆ ಮಾತ್ರ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಪ್ರಾದೇಶಿಕ ಸುತ್ತಿನಲ್ಲೂ ಕೂಡ ಮೊದಲನೇ ರ್ಯಾಂಕ್ ಬಂದು ರಾಷ್ಟ್ರ ಮಟ್ಟದಲ್ಲೂ ಮೊದಲನೇ ರ್ಯಾಂಕ್ ಬಂದಾಗ ನಿಮಗೆ ರಾಷ್ಟ್ರ ಮಟ್ಟದಲ್ಲಿ ಸಿಗುವಂತಹ ವಿದ್ಯಾರ್ಥಿ ವೇತನದ ಹಣವನ್ನ ನೀಡ್ತಾರ ಹೊರತು ಪ್ರಾದೇಶಿಕ ಸುತ್ತಿನಲ್ಲಿ ನಿಮಗೆ ನೀಡುವುದಿಲ್ಲ ಅಂತ ಕೂಡ ಅವರು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಇನ್ನು ಬೇಕಾಗುವಂತ ದಾಖಲಾತಿಗಳು, ಯಾವುದೇ ದಾಖಲೆಗಳು ಕೂಡ ಬೇಕಾಗಿಲ್ಲ. ಅಂದ್ರೆ ಕೇವಲ ನಿಮ್ದು ಏನಾದರೂ ಪ್ರೂಫ್ ಇದ್ರೆ ಸಾಕು, ಅರ್ಜಿಗಳನ್ನ ಸಲ್ಲಿಸಬಹುದು. ಯಾವ ರೀತಿ ಅರ್ಜಿಗಳನ್ನ ಸಲ್ಲಿಸೋದು ಅಂತ ನೋಡೋದಾದ್ರೆ, ಇದು ಬಡ್ಡಿ ಫೋರ್ ಸ್ಟಡಿ ಅವರ ಅಧಿಕೃತವಾದಂತಹ ವೆಬ್ಸೈಟ್ ಐತಿ. ವೆಬ್ಸೈಟ್ ಲಿಂಕ್ ಅನ್ನ ಇದೇ ವಿಡಿಯೋ ಕೆಳಪಟ್ಟಿರ್ತೀನಿ, ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ. ಅವ್ರದೇ ಒಂದು ಅಧಿಕೃತ ವೆಬ್ಸೈಟ್ ಅನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲೆಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಅವರ ಡೀಟೇಲ್ಸ್ ಅನ್ನು ಸಂಪೂರ್ಣವಾಗಿ ಓದಿ ನೀವು ಕೂಡ ಅಪ್ಲಿಕೇಶನ್ಗಳನ್ನು ಹಾಕ್ರಿ. ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹೇಳಿದ್ನಲ್ಲ, ಜೂನ್ 15, 2025 ಕೊನೆಯ ದಿನ ಆಗಿರುತ್ತೆ. ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ. ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೊತೆಗೆ ದಯವಿಟ್ಟು ನಿಮ್ಮ ಗೆಳೆಯರು ಕೂಡ ಇಂಜಿನಿಯರಿಂಗ್ ಅನ್ನ ಓದ್ತಾ ಇರ್ತಾರ, ಅಂತಹ ವಿದ್ಯಾರ್ಥಿಗಳಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.